ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನು 2 ದಿನ ಊರಿಗೆ ಹೋಗಿದ್ದೆ. ಊರಿಗೆ ಹೋದಾಗ ನಮ್ಮ ಹುಡುಗಿಯರಿಗೆ ಬಟ್ಟೆನ ಕಟ್ ಮಾಡಿಟ್ಟು ಹೋಗಿದ್ದೆ. ನಮ್ಮ ಸಹನಾ ಮತ್ತು ಯಾಸ್ಮಿನ್ ಯಾವುದೆಲ್ಲ ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ, ಹಾಗೆ ಎಂಬ್ರಾಯ್ಡ್ರಿ ಮಾಡೋರಿಗೂ ಹೇಳಿಬಿಟ್ಟು ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸಿ ರೆಡಿ ಮಾಡಿಟ್ಟಿದ್ರು. ಈ ಥರ ಕೆಲಸ ಮಾಡ್ತಾರೆ ಅಂದಾಗ ತುಂಬಾ ಖುಷಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿ ಇಟ್ಟಿದ್ರು, ಕಸ್ಟಮರ್ ಬ್ಲೌಸ್ಗಳು. ನಾನು ಹೋಗುವಾಗ ಒಂದು 10-15 ಬ್ಲೌಸು ಕಟ್ ಮಾಡಿ ಹೋಗಿದ್ದೆ. ನಾವು ಈ ಟೈಲರ್ ಅಂತ ಅಂದಮೇಲೆ ನಮಗೆ ಯಾವುದೇ ಎಲ್ಲಾದರೂ ಊರಿಗೆ ಹೋಗ್ತೀವಿ ಅಂದಾಗ ತುಂಬ ಟೆನ್ಷನ್ ಇರುತ್ತೆ. ಹೋಗಬೇಕಾದ್ರೂ ಟೆನ್ಷನು, ಬಂದ ಮೇಲೂ ಟೆನ್ಷನ್ ಕೊಡ್ತಾರೆ, ಬಟ್ಟೆ ಬೇಕು ಬೇಕು ಅಂತೇಳಿ. ನಾನು ಹೋಗೋಕ್ಕೂ ಮುಂಚೆನೇ ಒಂದು 2 ದಿನದಿಂದನೇ ಫುಲ್ಲು ಕಟ್ಟಿಂಗ್ ಮಾಡ್ತಾ ಇದ್ದೆ. ಎಲ್ಲ ಬ್ಲೌಸು ಕಟ್ಟಿಂಗ್ ಮಾಡಿ ಇಟ್ಟಿದ್ದೆ, ಅವರು ಸ್ಟಿಚ್ ಮಾಡಿ ಇಟ್ಟಿದ್ದಾರೆ ನೋಡಿ. ನಾನು ಊರಿಗೆ ಹೋಗಿ ಬರೋದು 2 ದಿನ ಆಯಿತು. ಅಷ್ಟೊತ್ತಿಗೆ ಈ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡಿ, ಡಿಸೈನ್ ನೋಡಿ ಸಖತ್ತಾಗಿದೆ. ಈ ಡಿಸೈನ್ ಮಾತ್ರ ಕಟ್ ವರ್ಕ್ ಡಿಸೈನು, ಹಾಗೆಯೇ ಕಾಂಬಿನೇಷನ್ ಸಹ ತುಂಬ ಚೆನ್ನಾಗಿದೆ. ನಾವು ಸ್ಟಿಚ್ ಮಾಡೋದಕ್ಕೆ ಕಟ್ಟಿಂಗ್ ಮಾಡಿಟ್ಟು ಹೋದರೂ ಸಹಿತ ಈ ರೀತಿ ಎಲ್ಲ ಸ್ಟಿಚ್ ಮಾಡಿ ಚೆನ್ನಾಗೆ ಎಲ್ಲದನ್ನು ರೆಡಿ ಮಾಡಿ, ಕಸ್ಟಮರ್ ಬಂದರೆ ಬಟ್ಟೆನೂ ಈಸ್ಕೊಂಡು ರೆಡಿ ಮಾಡಿಟ್ಟಿದ್ರು. ಹಾಗೆ ಒಂದಕ್ಕಿಂತ ಒಂದು ಬ್ಲೌಸು ಸಖತ್ತಾಗಿ ಬಂದಿತ್ತು. ಕೆಲಸಗಾರರಿಗೆ ನಾವು ಈ ಥರ ಕಟ್ಟಿಂಗ್ ಮಾಡಿ ಕೊಟ್ಟು ಹೋದಾಗ ಅವರು ಸ್ಟಿಚ್ ಮಾಡ್ತಾರೆ ಅಂದರೆ ಸ್ವಲ್ಪ ಆರಾಮಾಗಿ ನಾವು ಎಲ್ಲಿಗಾದರೂ ಹೋಗಿ ಬರ್ಬೋದು. ಇಲ್ಲ ಅಂತಂದರೆ ನಾವು ಹೋದಾಗಲೂ ಸಹಿತ ನಮ್ಮ ನೆಮ್ಮದಿಯಾಗಿ ನಮಗೆ ಏನು ಫಂಕ್ಷನ್ ಅಟೆಂಡ್ ಮಾಡೋದಾಗಲಿ, ನಾವು ಏನು ಕೆಲಸಕ್ಕೆ ಹೋಗಿರ್ತೀವೋ ಅದನ್ನು ಮಾಡೋದಕ್ಕೆ ಕಸ್ಟಮರ್ ಬಿಡೋದೇ ಇಲ್ಲ. ನೋಡ್ತಾ ಇರ್ಬೋದು ನೀವು, ಇದನ್ನು ಹೊಲಿದು ಬಿಟ್ಟು ರೆಡಿ ಮಾಡಿ ಇಟ್ಟಿದ್ರು. ಎಲ್ಲ ಹುಕ್ಸು, ರಿಂಗ್ಸು ಎಲ್ಲ ಇನ್ನೇನು ಕಸ್ಟಮರಿಗೆ ಕೊಡೋದಷ್ಟೇ ಇತ್ತು. ನನಗೆ ಇವತ್ತು ಬಂದ ತಕ್ಷಣ ತುಂಬ ಬಟ್ಟೆನ ಕೊಡೋದಿತ್ತು. ಇವೆಲ್ಲ ಬ್ಲೌಸು ಸ್ಟಿಚ್ ಮಾಡಿ ಇಟ್ಟಿದ್ರು. ನಾನು ಬಂದ ತಕ್ಷಣ ಆರಾಮಾಗಿ ಕಸ್ಟಮರಿಗೆ ಕೊಟ್ಟೆ. ಈಗ ನಾವು ಒಬ್ಬರೇ ಮಾಡ್ತೀವಿ ಅಂತಂದರೆ ಅಷ್ಟು ಕೆಲಸನೂ ಒಬ್ಬರಿಗೆ ಮಾಡೋದಕ್ಕಾಗೋದಿಲ್ಲ. ಈ ಡಿಸೈನ್ ಅಂತೂ ನೋಡಿ ಎಷ್ಟು ಸಖತ್ತಾಗಿದೆ. ನೀವು ಸ್ಟಿಚಿಂಗ್ ಮಾಡೋದಕ್ಕೆ ಕರ್ಕೊಂಡು ಸ್ಟಿಚ್ ಮಾಡ್ತೀರಾ ಅಂದರೆ ಈ ರೀತಿ ಅವರಿಗೆ ಟ್ರೈನ್ ಅಪ್ ಮಾಡಿ, ಅಂದರೆ ನೀವು ಇಲ್ದಿದ್ರೂ ಅವರು ಧೈರ್ಯವಾಗಿ ಸ್ಟಿಚಿಂಗ್ ಮಾಡಿ ಇಡೋ ಥರ, ಅಂದರೆ ಹೇಗೆ ಅಂದರೆ ಕಟ್ಟಿಂಗ್ ಒಂದು ನೀಟಾಗಿ ಮಾಡಿ ಇಟ್ಟೋದ್ರೆ ಸಾಕು. ಎಲ್ಲ ಬ್ಲೌಸನ್ನು ಸ್ಟಿಚ್ ಮಾಡಿ ಕಸ್ಟಮರ್ ಬಂದ್ರೂ ಕೊಡೋ ರೀತಿ ರೆಡಿ ಮಾಡಿ ಇಟ್ಟಿದ್ರು. ಹಾಗಾಗಿ ಒಂದಕ್ಕಿಂತ ಒಂದು ಬ್ಲೌಸಸ್ ಮಾತ್ರ ತುಂಬ ಸಖತ್ತಾಗೆ ಬಂದಿದ್ವು. ಈ ಡಿಸೈನು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಇದೆಲ್ಲ ಕಟ್ಟಿಂಗ್ ಮಾಡಿ ಇಟ್ಟೋಗಿದ್ದೆ. ಸ್ಟಿಚಿಂಗ್ ಮಾಡಿ ಎಂಬ್ರಾಯ್ಡ್ರಿ ಅವ್ರಿಗೆ ಕೊಟ್ಟು ಎಂಬ್ರಾಯ್ಡ್ರಿನೂ ಮಾಡಿಸಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನೂ 2 ಬ್ಲೌಸು ಎಂಬ್ರಾಯ್ಡ್ರಿ ಅವ್ರು ಕೊಟ್ಟಿಲ್ಲ, ಅದು ಸಹ ಪ್ಯಾಟ್ರನ್ ತುಂಬ ಚೆನ್ನಾಗಿದೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆ ನಾವು ಟೈಲರ್ ಆಗಿದ್ದೀವಿ ಅಂದರೆ ಎಲ್ಲಿಗೂ ಹೋಗೋದಾಗಲಿ, ಯಾವುದೇ ಫಂಕ್ಷನ್ ಅಟೆಂಡ್ ಮಾಡೋದಾಗಲಿ ತುಂಬಾ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ನಾವು ಒಂದು ಡೇಟಿಗೆ, ಅಂದರೆ ಒಂದು ಇಂಥ ದಿನದಲ್ಲಿ ಫಂಕ್ಷನ್ ಇದೆ ಅಂಥೇಳಿ ನಾವು ಹೋಗಬೇಕು ಅಂತ ಅಂದ್ಕೊಂಡ್ರೆ ಅದೇ ಟೈಮಿಗೆ ನಮಗೆ ಬಟ್ಟೆ ಕೊಡೋದು ಬಂದುಬಿಡುತ್ತೆ. ನಾವು ಫಂಕ್ಷನಿಗೆ ಹೋದರೂ ಸಹಿತ ನೆಮ್ಮದಿಯಾಗಿ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗೋದೇ ಇಲ್ಲ. ಇದು ಪ್ರತಿಯೊಬ್ಬ ಟೈಲರಿಗೂ ಹಾಗೇ ಆಗುತ್ತೆ, ನನಗೂ ಹಾಗೆ ಆಯಿತು. ಈಗಂತೂ ಯೂಟ್ಯೂಬ್ ವಿಡಿಯೋ, ಟೈಲರಿಂಗು, ಹಾಗೆ ಬಟ್ಟೆ ಸೇಲ್ ಮಾಡೋದು ಈ ರೀತಿ ಆಗುತ್ತೆ ನೋಡಿ. ಈ ಡಿಸೈನು ಅಷ್ಟೇ ನಾನು ಕಟ್ಟಿಂಗ್ ಮಾಡಿ ಇಟ್ಟಷ್ಟೇ ಹೋಗಿದ್ದೆ. ಫುಲ್ಲು ಸ್ಟಿಚ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಡಿಸೈನ್ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ. ಹಾಗೆ ನಾವು ಕೆಲಸ ಮಾಡಿಸೋವಂಥವ್ರಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟರೆ ಅವ್ರು ನಾವಿಲ್ಲ ಅಂದ್ರೂ ಧೈರ್ಯವಾಗಿ ಸ್ಟಿಚ್ ಮಾಡ್ತಾರೆ. ಇಲ್ಲ ಅಂತಂದರೆ ನಮಗೆ ಫುಲ್ಲು ಟೆನ್ಷನ್ ಆಗುತ್ತೆ. ಎಲ್ಲಿಗಾದ್ರೂ ಹೋಗುವಾಗೂ ಟೆನ್ಷನು, ಬಂದಮೇಲೂ ಟೆನ್ಷನು. ಯಾವ ಕೆಲಸಕ್ಕಾದರೂ ಒಂದು ಟೈಮಿಂಗ್ಸ್ ಅನ್ನೋದಿರುತ್ತೆ. ನಮ್ಮ ಟೈಲರಿಂಗ್ ಕೆಲಸಕ್ಕೆ ಮಾತ್ರ ಟೈಮಿಂಗ್ಸ್ ಅನ್ನೋದೇ ಇಲ್ಲ. ನಾವೀಗ ಫಂಕ್ಷನಲ್ಲಿದ್ದರೂ ಸಹಿತ ನಮ್ಮ ಬಟ್ಟೆ ಬೇಕು 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 ಅಂಥೇಳಿ ತುಂಬಾ ಟಾರ್ಚರ್ ಕೊಡ್ತಾರೆ. ಹಾಗಾಗಿ ನಾನು ಹೇಳೋದು, ನಿಮಗೆ ಅವಶ್ಯಕತೆ ತುಂಬ ಬಟ್ಟೆ ಬರ್ತಾಯಿದೆ ಅಂದರೆ ಕೆಲಸಗಾರನ ಇಟ್ಕೊಳ್ಳೋದು ಒಳ್ಳೆಯದೇ. ಅವರು ಅಷ್ಟೇ ನೀಟಾಗಿ ಕೆಲಸನ ಮಾಡಬೇಕು, ಆಗ ತುಂಬ ಖುಷಿಯಾಗುತ್ತೆ. ನಾವೇನೋ ಹೇಳಿದ್ವಿ ಅವರೇನೋ ಮಾಡಿದ್ರು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಇದು ಸಹ ಕಟ್ ವರ್ಕ್ ಡಿಸೈನು. ಇದು ನಾನು ಹೋಗುವಾಗಲೇ ರೆಡಿ ಮಾಡಿತ್ತಂದರೆ, ಆಮೇಲೆ ಎಂಬ್ರಾಯ್ಡ್ರಿ ಕೊಟ್ಟಿದ್ವಿ. ಎಂಬ್ರಾಯ್ಡ್ರಿ ಅವ್ರು ಮಾಡ್ಕೊಬಂದು ಕೊಟ್ಟಮೇಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನೋಡಿ ಖುಷಿ ಆಯಿತು. ನಾವೀಗ ಇಷ್ಟು ಬ್ಲೌಸನ್ನು ಕಟ್ ಮಾಡಿ ಹೋಗ್ತೀವಿ ಅಂದಾಗ ನಾವು ಬರೋ ಅಷ್ಟೊತ್ತಿಗೆ ಅವರು ಸ್ಟಿಚ್ ಮಾಡಿ ಇಟ್ಟಿದ್ರು ಅಂದರೆ ಎಷ್ಟು ಖುಷಿ ಆಗುತ್ತಲ್ವ. ಹೇಗಿದೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿರೋದು ಅಂಥೇಳಿ ಯಾಸ್ಮಿನು ಮತ್ತು ಸಹನಾ ಸೇರಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದಾರೆ. ಲೈನಿಂಗ್ ಅಟ್ಯಾಚ್ ಎಲ್ಲ ಮಾಡಿಕೊಟ್ರೆ ಮತ್ತೊಬ್ಬರು ಫಿನಿಶಿಂಗು ಸ್ಟಿಚಿಂಗು ಮಾಡ್ಬೋದು. ನಮ್ಮ ಯಾಸ್ಮಿನ್ ಫುಲ್ಲು ಬ್ಲೌಸು ಫಿನಿಶಿಂಗು ಸ್ಟಿಚಿಂಗ್ ಎಲ್ಲ ಮಾಡ್ತಾಳೆ, ಸಹನೂ ಮಾಡ್ತಾಳೆ. ಆದರೆ ಎಲ್ಲ ಬ್ಲೌಸನ್ನು ರೆಡಿ ಮಾಡಿ ಹೊಲಿದಿಟ್ಟಿದ್ರು. ನೋಡಿ ಈ ಬ್ಲೌಸ್ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇನ್ನಂತೂ ಸೀಸನ್ ಸ್ಟಾರ್ಟ್ ಆಗಿಬಿಡ್ತು. ನಮ್ಮಂಥ ಟೈಲರ್ಗಳು ಎಲ್ಲಿಗಾದರೂ ಹೋಗೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಎಲ್ಲ ನಾವು ಕಸ್ಟಮರ್ಗೆ ರೆಡಿ ಮಾಡಿ ಇಟ್ಟೋಗ್ಬೇಕು. ಅಕಸ್ಮಾತ್ ನಾವು ನೆನಪಿಲ್ಲದೆ ಊರಿಗೆ ಹೋದ್ವಿ ಅಂದಾಗ ನಮಗೆ ಬ್ಲೌಸ್ ಕೊಡೋದು ಇತ್ತು ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಆದ್ದರಿಂದ ನಾವು ಏನು ಹೇಳೋದು ಅಂದರೆ, ನಮಗೆ ಒಬ್ರಿಗೆ ಅಥವಾ ಇಬ್ಬರಿಗೆ ಟ್ರೈನಿಂಗ್ ಕೊಟ್ಟು ಇಟ್ಕೊಳ್ಳಿ, ಎಮರ್ಜೆನ್ಸಿಗೆ ಬೇಕಾಗತ್ತೆ. ಈಗ ಕೆಲವೊಂದು ಫ್ಯಾಮಿಲಿ ಫಂಕ್ಷನ್ ಅಂದರೆ ನಾವು ಅಟೆಂಡ್ ಮಾಡಲೇಬೇಕಾಗತ್ತೆ. ಆ ಟೈಮಿಗೆ ನಮಗೆ ಈ ರೀತಿ ನಾವು ಕೆಲಸಗಾರನ ಇಟ್ಕೊಂಡ್ವಿ ಅಂತಂದರೆ ಒಂದು ಚೆನ್ನಾಗೇ ಆಗುತ್ತೆ. ಮತ್ತು
ಕೆಲಸಗಾರರಿಗೂ ಅಷ್ಟೇ ನಾವು ಕರೆಕ್ಟ್ ಟೈಮಿಗೆ ಪೇಮೆಂಟ್ ಕೊಟ್ಟು ಅವರಿಗೆ ಕರೆಕ್ಟಾಗಿ ನಾವು ನೋಡಿಕೊಂಡ್ರೆ ಅವರು ಸಹಿತ ನಮ್ಮ ಹತ್ರನೇ ಕೆಲಸ ಬಿಟ್ಟು ಹೋಗ್ದೇನೆ ಆರಾಮಾಗಿ ಮಾಡ್ಕೊಳ್ತಾರೆ. ಮತ್ತೊಂದು ವಿಷಯ ಅಂತಂದರೆ ನಾವೇ ಸ್ವಂತ ಟೈಲರಿಂಗ್ ಮಾಡೋದಕ್ಕಿಂತ ನಾವು ಬೇರೆ ಟೈಲರ್ ಹತ್ರ ಹೋಗಿ ಕಲಿಯೋದ್ರಿಂದ ಹೆಚ್ಚು ಪರ್ಫೆಕ್ಟ್ ಆಗ್ತೀವಿ ಮತ್ತು ತುಂಬಾ ಲಾಭ ಇರುತ್ತೆ. ಅಂದರೆ ನಮಗೆ ಒಂದೊಂದು ಸರಿ ನೋಡಿ, ಇವಾಗ ನಾವು ಬ್ಲೌಸ್ ಹೊಲ್ ಕೊಟ್ಟರೆ ಒಂದೊಂದ್ಸಲಿ ಕಸ್ಟಮರ್ ದುಡ್ಡು ಕೊಡೋದು ಎಷ್ಟೋ ಲೇಟ್ ಆಗುತ್ತೆ. ಆದರೆ ನಮ್ಮ ಹತ್ರ ಕೆಲಸ ಮಾಡೋರಿಗಂತೂ ನಾವು ವಾರ ಪೇಮೆಂಟ್ ಅಂತೇಳಿ ಕೊಡ್ತೀವಿ. ಅವರಿಗೆ ತುಂಬಾ ಲಾಭ ಇರುತ್ತೆ. ನೋಡಿ, ಎಲ್ಲ ಬ್ಲೌಸನ್ನು ರೆಡಿ ಮಾಡಿಟ್ಟಿದ್ಲು. ಸರಿ ಇದೆಯಾ ಅಂತೇಳಿ ನನಗೆ ತೋರಿಸ್ತಾ ಇದ್ಲು. ಇನ್ನೆಲ್ಲ ಫಿನಿಶಿಂಗ್ ಕೊಡೋದಷ್ಟೇ ಇತ್ತು, ಒಂದು 2-3 ಬ್ಲೌಸು ಫಿನಿಶಿಂಗ್ ಕೊಡೋದಿತ್ತು. ಮತ್ತೆಲ್ಲ ಬ್ಲೌಸು ಫಿನಿಶಿಂಗ್ ಕೊಟ್ಟು ಸರಿ ಮಾಡಿದರು. ಎಲ್ಲ ಬ್ಲೌಸು ಫುಲ್ ಫಿನಿಶಿಂಗ್ ಆಗಿತ್ತು. ಮತ್ತು ಎಲ್ಲ ಬಟ್ಟೆಗಳು ನಾನು 2 ದಿನಕ್ಕೆ ಎಷ್ಟು ಟಾರ್ಗೆಟ್ ಇಟ್ಕೊಂಡಿದ್ನೋ ಅದೆಲ್ಲದನ್ನು ಮುಗಿಸಿದ್ದಾರೆ. ನೋಡಿ, ಈ ಡಿಸೈನು ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಇದು ಫಿಟ್ಟಿಂಗ್ ಆಗಬೇಕು, ಇನ್ನು ಕಸ್ಟಮರ್ ತುಂಬಾ ಅರ್ಜೆಂಟ್ ಮಾಡ್ತಾಯಿದ್ರು. ಇದು ಸಾಗರದ ಕಸ್ಟಮರು, ಸಾಗರದಿಂದನೂ ನನಗೆ ಬಟ್ಟೆ ಕೊಡ್ತಾರಲ್ವ, ಅಲ್ಲಿನ ಕಸ್ಟಮರ್ ಬ್ಲೌಸು. ಡಿಸೈನ್ ಸಹ ಅವರೇ ಸೆಲೆಕ್ಟ್ ಮಾಡಿದರು. ಡಿಸೈನು ಪಿಕಾಕು ಒಂಥರ ಡಿಸೈನು, ಸ್ಲೀವ್ಗೆ ಈ ಥರ ಬಂದಿತ್ತು. ಹಾಗೆ ಎಲ್ಲ ಬ್ಲೌಸು ರೆಡಿ ಮಾಡಿಟ್ಟಿದ್ದಕ್ಕೆ ನನಗೂ ಸಹ ಬಂದು ತುಂಬಾ ಸುಸ್ತಾಗಿತ್ತು. ರೆಡಿ ಮಾಡಿಟ್ಟಿದ್ದು ನೋಡಿ ತುಂಬಾ ಖುಷಿ ಆಯಿತು. ಸ್ವಲ್ಪ ಟೆನ್ಷನ್ ಕಮ್ಮಿ ಆಯಿತು. ಇಲ್ಲ ಅಂತಂದರೆ ನಾವು ಎಲ್ಲಿಗಾದರೂ ಟ್ರಾವೆಲಿಂಗ್ ಮಾಡಿ ಬರ್ತೀವಿ ಅಂದಾಗ, ಮನೆಗೆ ಬಂದಾಗ ಇಷ್ಟು ಬಟ್ಟೆಗಳನ್ನು ನೋಡಿ ಅವ್ರು ಕೊಡಿ ಇವ್ರು ಕೊಡಿ ಅಂತ ಮೇಲೆ ಫೋನ್ ಮಾಡಿದಾಗ ತುಂಬಾ ಟೆನ್ಷನ್ ಆಗುತ್ತೆ. ಆಗ ಯಪ್ಪ ಟೈಲರ್ ಕೆಲಸನೇ ಬೇಡಪ್ಪ ಅನ್ನೋ ಮಟ್ಟಿಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮನೆಗೆ ಬಂದು ಮನೆ ಕೆಲಸಗಳು ಇರ್ತವೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ಈ ರೀತಿ ಡಿಸೈನ್ ಎಲ್ಲ ಮಾಡಿ ಸ್ಟಿಚ್ ಮಾಡಿ ರೆಡಿ ಮಾಡಿ ಎಲ್ಲ ಮಾಡಿ ಇಟ್ಟಿದ್ರು. ಕಸ್ಟಮರ್ ಬಂದ್ರೂ ಕೊಡೋದಕ್ಕೆ ನಮ್ಮ ಹುಡುಗಿಯರು ರೆಡಿ ಇದ್ದರು. ಇದೇ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಬಾಯ್.